ಎಲ್ರಿಗೂ ನಮಸ್ಕಾರ. ಈಗ ನಾನು ಮತ್ತೆ ಡಾಕ್ಟರ್ ಕಲಬುರ್ಗಿಯವರ ಸಂದರ್ಶನದ ವಿಡಿಯೋ ಭಾಗ 5 ಇದನ್ನು ಈ ಹಿಂದಿನ ವಿಡಿಯೋದ ಮುಂದುವರಿಕೆಯಾಗಿ ನಾನು ಇಲ್ಲೇ ತೆಗೆದುಕೊಳ್ತಾ ಇದ್ದೇನೆ. ಕಾರಣ ಏನಂದರೆ, ಇಲ್ಲಿ ಅವರು ಶರಣರು ಎಂದರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲಿ ಕೂಡ ಅವರು ಒಂದು ಸಮಾಜವಾದಿ ಚಿಂತನೆ ಮತ್ತು ಎಲ್ಲ ತತ್ವಗಳ ಸಾಮಾಜೀಕರಣದ ಗುರಿ ಹೊಂದಿರುವುದರಿಂದ ಅದೇ ಚರ್ಚೆಯನ್ನು ಇಲ್ಲಿ ಅವರು ಮುಂದುವರಿಸಿದ್ದಾರೆ. ನೋಡಿ, ಅವರು ಶರಣ ಎಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಬರೀ ದೇವರಿಗೆ ಶರಣ ಆಗುವುದು ಅಂತಲ್ಲ, ಸಮಾಜಕ್ಕೆ ಶರಣ ಆಗುವುದು ಅಂತ. ಶರಣ ಅನ್ನೋ ಪದಕ್ಕೆ ಈ ರೀತಿ ಅರ್ಥ ಕೊಡ್ತಾ ಹೋಗ್ತಾರೆ ಅವರು. ತಮ್ಮ ಉದ್ದೇಶ ಎಲ್ಲ ತತ್ವವನ್ನು ಸಾಮಾಜೀಕರಣಗೊಳಿಸೋದು. ಹಾಗಾಗಿ ಪ್ರತಿ ತತ್ವವನ್ನು ಸಮಾಜಕ್ಕೆ ಅವರು ಸಮಾಜದ ಟಚ್ ಕೊಡ್ತಾ 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 ಸಮಾಜದ ಬಣ್ಣ ಲೇಪನ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಶರಣ ಎಂದರೆ ಸಮಾಜಕ್ಕೆ ಶರಣಾಗುವುದು, ದೇವರಿಗೆ ಶರಣಾಗಿ ಸಮಾಜಕ್ಕೆ ಶರಣಾಗುವುದು ಶರಣ ಸಿದ್ಧಾಂತ ಅಂತ ಹೇಳ್ತಾರೆ ಅವರು ಭಾಳ ಸ್ಪಷ್ಟವಾಗಿ. ಅಂದರೆ ಮೊದಲಿಗೆ ಮತ್ತೆ ಯಾಕಂದ್ರೆ ದೇವ್ರು ಬಿಡಂಗಿಲ್ಲ ಅವರು, ವಚನದಲ್ಲಿರೋದು ದೇವರಿಗೆ ಶರಣಾಗೋದು ಅಂತ. ದೇವರಿಗೆ ಶರಣಾಗೋದು ಅಂದರೆ ಜಂಗಮಕ್ಕೆ ಶರಣಾಗೋದು ಅಂತ. ಅಂದರೆ ಅದರ ಅರ್ಥ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ, ಬಸವಣ್ಣ ಅಥವಾ ಎಲ್ಲ ಶರಣರ ದೃಷ್ಟಿಯಲ್ಲಿ ಜಂಗಮ ದಾಸೋಹಂ ಎನಿಸಯ್ಯ ಅಂದಾಗ ಅಲ್ಲಿ ಆ ಶಿವನಿಗೆ ಅಥವಾ ಆ ಶಿವರೂಪಿಯಾದ ಜಂಗಮ್ಮನಿಗೆ ಭೃತ್ಯನಾಗುವುದು, ಅವನ ಸೇವಕನಾಗುವುದು ಅಂತ ಅರ್ಥ. ನಾನು ನಿನ್ನ ಸೇವಕ, ದಾಸೋಹಂ ಅಂದರೆ ನಾನು ನಿನ್ನ ಸೇವಕ, ಸೋಹಂ ಅಂದರೆ ನಾನೇ ದೇವರು ಅಂತ. ನಾನೇ ದೇವರು ಎನ್ನುವುದರ ಬದಲು ನಾನು ದೇವರಲ್ಲ, ಈ ಅಹಂಕಾರ ನನಗೆ ಬೇಡ. ಯಾಕಂದರೆ ನಾನು ಭಕ್ತನಾಗಿ ನಾನು ಈ ಜಂಗಮದ ಸೇವೆಯನ್ನು ಮಾಡ್ತೀನಿ, ಈ ಶರಣರ ಸೇವೆಯನ್ನು ನಾನು ಮಾಡ್ತೀನಿ, ಆ ಶರಣರ ಸೇವಕ ಅಂತ ಹೇಳ್ಬಿಟ್ಟು. ಇಲ್ಲಿ ಶರಣರು ಅಂದರೆ ಸಮಾಜ ಅಲ್ಲ, ಮತ್ತು ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಸಮಾಜ ಬಹಳ ದೊಡ್ಡದು. ಇದು ಶರಣರು ಮತ್ತು ಜಂಗಮರು ಇದೊಂದು ಎಲೈಟ್ ಕ್ಲಾಸ್ ಅಷ್ಟೇ ಇದು. ಯಾಕಂದರೆ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ವೃತ್ತಿಯ ಎಲ್ಲ ಜಾತಿಯ ಶರಣರು ಒಟ್ಟಾಗಿ ಬಸವಣ್ಣನ ನಾಯಕತ್ವದಲ್ಲಿ ಇಂಥ ಒಂದು ಧಾರ್ಮಿಕ ಚಳುವಳಿ ತೊಡಗಿದ್ದರು. ಒಂದು ತತ್ವ ಪ್ರತಿಪಾದನೆಯಲ್ಲಿ ತಾತ್ವಿಕ ಸಂವಾದದಲ್ಲಿ ತೊಡಗಿದ್ದರು. ಅವರ ನಿತ್ಯ ನಿರಂತರ ತಾತ್ವಿಕ ಸಂವಾದದಲ್ಲಿ ಹುಟ್ಟಿದ್ದೇ ಈ ವಚನ ಸಾಹಿತ್ಯ. ಹಾಗಾಗಿ ಅಲ್ಲಿ ಅವರು ಎಲ್ಲ ಈ ಉಳಿದೆಲ್ಲ ಶರಣರಿಗೆ, ಉಳಿದೆಲ್ಲ ಭಕ್ತರಿಗೆ, ಯಾಕಂದರೆ ಭಕ್ತ, ಶರಣ, ಜಂಗಮ ಇವೆಲ್ಲ ಅಭಿನ್ನವಾದ ಪದಗಳೇ ಇವು. ಶರಣನು ಭಕ್ತನೂ ಹೌದು, ಆ ಶರಣನು ಜಂಗಮನೂ ಹೌದು. ಅದೇ ರೀತಿ ಭಕ್ತ ಶರಣನೂ ಹೌದು, ಭಕ್ತ ಜಂಗಮನೂ ಹೌದು. ಹೀಗೆ ಅವೆಲ್ಲದರ ನಡುವೆ ಭೇದವಿಲ್ಲ ಅಲ್ಲಿ. ಇಲ್ಲಿ ಜಂಗಮಕ್ಕೆ ಶರಣಾಗುವುದು, ನಾನು ಜಂಗಮನ ಸೇವಕನಾಗುವುದು, ಜಂಗಮದ ಸೇವೆ, ಜಂಗಮನಿಗೆ ಕಿಂಕರನಾಗಿ ಭೃತ್ಯನಾಗಿ ಸೇವೆ ಮಾಡುವುದೇ ದಾಸೋಹಂ ಭಾವನೆ. ಆದ್ದರಿಂದ ಇಲ್ಲಿ ದೇವರಿಗೆ ಶರಣಾಗಿ ಸಮಾಜಕ್ಕೆ ಶರಣಾಗುವುದು ಶರಣ ಸಿದ್ಧಾಂತ ಅಂತ ಏನು ಹೇಳ್ತಾರಲ್ಲ, ಇಲ್ಲಿ ಕಲಬುರ್ಗಿಯವರು ತಮ್ಮ ಸಾಮಾಜೀಕರಣದ ತತ್ವಕ್ಕೆ, ಸಮಾಜವಾದಿ ತತ್ವಕ್ಕೆ ಅದನ್ನು ತಗೊಂಬಂದು ಸೇರಿಸುವ ಒಂದು ಪ್ರಯತ್ನವನ್ನು, ಒಂದು ಕೃತಕ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಆಮೇಲೆ ಮುಂದೆ ಅವರು ಹೇಳ್ತಾ ಹೋಗ್ತಾರೆ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಈ 4ರಲ್ಲಿ ವ್ಯಕ್ತಿವಾದಿ ಇರುತ್ತಾನೆ. ಮುಂದೆ ಶರಣ ಮತ್ತು ಐಕ್ಯ, ಇಲ್ಲಿ ಸಮಾಜ ಬಂದ್ಬಿಡ್ತದೆ. ಇವೆಲ್ಲವೂ ವ್ಯಕ್ತಿಗೆ ಮೀಸಲಾದವು. ಮುಂದೆ ಶರಣ ಐಕ್ಯ ಈ ಸ್ಥಳಕ್ಕೆ ಹೋದಾಗ ಅವನು ಸಮಾಜದ ಭಾಗವಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಅವರು. ಅಂದರೆ ವ್ಯಕ್ತಿತ್ವವನ್ನು ದೈವೀಕರಣ ಮಾಡಿಕೊಂಡು ಸಾಮಾಜೀಕರಣಗೊಳಿಸುವುದು ಶರಣ ಸಿದ್ಧಾಂತ. ಸೆಲ್ಫ್ ಪ್ಯೂರಿಫಿಕೇಷನ್ ಆ್ಯಂಡ್ ಬೀಯಿಂಗ್ ಇನ್ ದ ಸೊಸೈಟಿ ಅನ್ನುವಂಥ ಮಾತು ಅಲ್ಲಿ ಬರ್ತದೆ. ಆದ್ದರಿಂದ ಈ ವಿಚಾರವನ್ನು, ಅಂದರೆ ದೈವತ್ವದ ಸಾಮಾಜೀಕರಣ ಅನ್ನುವ ಕಲ್ಪನೆಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಶರಣರ ಐಕ್ಯ ತತ್ವದಲ್ಲಿ ಪರಮಾತ್ಮನು ಮತ್ತು ಭಕ್ತ, ಜೀವ ಮತ್ತು ಶಿವ ಅಭಿನ್ನ. ಈ ಅಭಿನ್ನತೆಯನ್ನು, ಈ ಎತ್ತರವನ್ನು ನಾನು ಮುಟ್ಟಬೇಕಾದರೆ ಲಿಂಗ ಪೂಜೆಗೆ ಮಾತ್ರ ನಿಲ್ಲದೆ ನನ್ನ ಈ ಆಧ್ಯಾತ್ಮಿಕ ಕೈಂಕರ್ಯವನ್ನು ಮುಂದುವರಿಸಿ ಅದನ್ನು ದಾಸೋಹಕ್ಕೆ ಕೊಂಡೊಯ್ತಕ್ಕಂಥದ್ದು. ಜಂಗಮಕ್ಕೆ ತ್ರಿವಿಧ ಸೇವೆಗಳನ್ನು, ಅಂದರೆ ತ್ರಿವಿಧ ಸೇವೆ ಅಂದರೆ ಯಾವುದು? ಮೊದಲಿಗೆ ಪ್ರಥಮದಲ್ಲಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ. ಇದು ಪ್ರಥಮ ಹಂತದ ತತ್ವ ಪ್ರತಿಪಾದನೆ. ಇದು ಗುರುವಿಗೆ ತನು ಸೇವೆ ಅಂದರೆ ಒಬ್ಬ ಭಕ್ತ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆಯಬೇಕಾದರೆ ಮತ್ತು ಪಡೆದ ಮೇಲೆ ಗುರು ಸೇವೆಯನ್ನು ಗುರುವಿಗೆ ಭೌತಿಕವಾದ ಸೇವೆಯನ್ನು ಸಲ್ಲಿಸುವುದು.
ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು. ಅವನಿಗೆ ಒಬ್ಬ ಭೃತ್ತನಾಗಿ ದಾಸನಾಗಿ ಅವನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಇದು ಗುರುವಿಗೆ ತನು ಸೇವೆ. ಇದು ಹಾಗಾಗಿ ಗುರುವಿಗೆ ತನು. ಲಿಂಗಕ್ಕೆ ಮನ ಅಂದರೆ, ಲಿಂಗಕ್ಕೆ ಮನ ಅಂದರೆ ಅರ್ಥವೇನು? ಆ ಲಿಂಗದೊಳಗೆ ಶಿವನಿದ್ದಾನೆ ಅಂತೇಳಿ ಏಕಾಗ್ರತೆಯಿಂದ ಏಕಚಿತ್ತದಿಂದ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು ಇದು ಲಿಂಗಕ್ಕೆ ಮನ. ಇದು ಇನ್ನು ಜಂಗಮಕ್ಕೆ ಧನ ಅಂದಾಗ ಅಲ್ಲಿ ಜಂಗಮನಿಗೆ ಅರ್ಥ ಅಥವಾ ಇನ್ನೂ ಬೇರೆ ಧಾನ್ಯ ಇರ್ಬೋದು. ಈ ರೀತಿ ಆತನಿಗೆ ದಾಸೋಹವನ್ನು ನೀಡಿ ಆತನ ಸೇವೆಯನ್ನು ಮಾಡ್ತಕ್ಕಂಥದ್ದು. ಇದು ಜಂಗಮಕ್ಕೆ ಧನ ಅಂತ ಅರ್ಥ ಆಯಿತು. ಇದು ಪ್ರಥಮ ಹಂತದ ಒಂದು ಪ್ರತಿಪಾದನೆ ಇದು. ಆದರೆ ಇದು ಬಸವಣ್ಣನವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬಸವಣ್ಣನವರು ಗುರು ಲಿಂಗ ಇವೆರಡನ್ನೂ ಈಗ ಶಿವರೂಪತ್ರಯಗಳು 3 ಮೊದಲ ಹಂತದಲ್ಲಿ ಶರಣತತ್ವದ ಮೇಲ್ಪದರದಲ್ಲಿ ಕಾಣ್ತಕ್ಕಂಥ ಅಂಶಗಳು ಯಾವುವು ಅಂತ ಹೇಳಿದರೆ, ಶಿವರೂಪತ್ರಯಗಳಾಗಿ ಗುರು ಲಿಂಗ ಜಂಗಮ ಇವು 3 ಕಾಣ್ತವೆ ಮೊದಲಿಗೆ. ಆದರೆ ಆ ತತ್ವ ಹೆಚ್ಚು ಗಾಢವಾಗಿ ಬೆಳೀತಾ ಹೋದಂತೆ, ತನ್ನ ಪ್ರತಿಪಾದನೆಯ ತೀವ್ರತೆಯನ್ನು ಹೆಚ್ಚಿಸಿದಂತೆ, ಅದರಲ್ಲೂ ಬಹಳ ಮುಖ್ಯವಾಗಿ ಬಸವಣ್ಣನವರಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಏನಂದರೆ, ಗುರುವನ್ನು ನೆಗೆಟ್ ಮಾಡ್ತಾರೆ, ಲಿಂಗವನ್ನು ನೆಗೆಟ್ ಮಾಡ್ತಾರೆ, ಕೊನೆಗೆ ಜಂಗಮಕ್ಕೆ ಬಂದು ನಿಲ್ತಾರೆ ಅವರು. ನೋಡಿ ಹೆಂಗೆ ನಿಲ್ತಾರೆ ಅಂತ ಹೇಳಿದರೆ, ಉದಾಹರಣೆ ಹೇಳ್ತೀನಿ. ಗುರುವನ್ನು ನಾನು ಪೂಜಿಸಬೇಕಾದರೂ ಗುರುವಿನಲ್ಲಿ ಜಂಗಮವನ್ನೇ ಅನುಸಂಧಾನಿಸಬೇಕು. ಗುರುವಿಗಿಂತ ಜಂಗಮವೇ ಶ್ರೇಷ್ಠ. ಅದಾದ ಮೇಲೆ ನಾನು ಲಿಂಗ ಪೂಜೆ ಮಾಡ್ಕೊಂತ ಕುಂತ್ಕೊಂಡಿರ್ತೀನಿ. ಲಿಂಗ ಪೂಜೆ ಮಾಡುವಾಗ ಹೊರಗೊಬ್ಬ ಜಂಗಮ ಬರ್ತಾನೆ. ಹೊರಗೊಬ್ಬ ಜಂಗಮ ಬಂದಾಗ ಭಕ್ತನಿಗೆ ಲಿಂಗ ಮುಖ್ಯವೋ ಜಂಗಮ ಮುಖ್ಯವೋ ಅಂತ ಪ್ರಶ್ನೆ ಬರ್ತೈತಿ. ಆಗ ಬಸವಣ್ಣ ಹೇಳ್ತಕ್ಕಂಥ ಮಾತೇನೆಂದರೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂತ ಹೇಳ್ತಾರೆ ಅವರು. ಅಂದರೆ ಅರ್ಥ ಏನು? ನೀನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಲಿಂಗ ಏನಿದೆಯಲ್ಲ, ಇದು ಕನ್ನಡಿಯದು. ಆದರೆ ಅಲ್ಲಿ ನಿಜವಾದ ಶಿವಾವತಾರಿಯೇ ಬಂದಿದ್ದಾನೆ, ಹೋಗಿ ಅವನನ್ನು ಪೂಜೆ ಮಾಡು ಅಂತೇಳಿ. ಅಂದರೆ ಇಲ್ಲಿ ಲಿಂಗ ಪೂಜೆಯನ್ನು ಅಮಾನ್ಯ ಮಾಡ್ತಾರೆ ಯಾರು? ಬಸವಣ್ಣ. ಜಂಗಮ ಸೇವೆಯ ಮುಂದೆ ನೋಡಿ, ಇಲ್ಲೇ ಜಂಗಮ ದಾಸೋಹದ ಮುಂದೆ, ಜಂಗಮ ಸೇವೆಯ ಮುಂದೆ ಲಿಂಗ ಪೂಜೆ ಅಮಾನ್ಯಗೊಳ್ಳುತ್ತದೆ ಬಸವಣ್ಣನವರಲ್ಲಿ. ಹಾಗಾಗಿ ಕೊನೆಗೆ ಉಳಿತಕ್ಕಂಥದ್ದು ಯಾರು ಅಂತ ಹೇಳಿದರೆ ಜಂಗಮ ಮಾತ್ರ. ಹಾಗಾಗಿ ಅವರು ಕೊನೆಗೆ ಏನು ಹೇಳಿದರು, ಅವ್ರ ವಚನಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ವಿಚಾರಗಳು ಬರ್ತವೆ ಅಂತ ಹೇಳಿದರೆ, ಲಿಂಗದ ಜಿಹ್ವೆ ಜಂಗಮ, ಲಿಂಗದ ಬಾಯಿ ಜಂಗಮ ಅಂತ ಬರ್ತದೆ. ಅಂದರೆ ಲಿಂಗಕ್ಕೇನು ಬಾಯಿ ಇಲ್ಲ, ಲಿಂಗೇನು ಊಟ ಮಾಡಲ್ಲ ಅದು. ಅದರಿಂದ ಎರೆದರೆ ನೆನೆಯೋದು, ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳ್ತಾರೆ ಅವರು. ಹೀಗೆ ಎರೆದರೆ ನೆನೆಯೋದು, ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ ಎಂದು ಹೇಳುವ ಮುಖಾಂತರ ಲಿಂಗ ಪೂಜೆಯನ್ನು ಮತ್ತು ಲಿಂಗವನ್ನು ಅಮಾನ್ಯ ಮಾಡಿ ಜಂಗಮ ಸೇವೆಯನ್ನು, ಜಂಗಮ ದಾಸೋಹವನ್ನು ಅವರು ಎತ್ತಿ ಹಿಡಿತಾರೆ. ಆದ್ದರಿಂದ ಜಂಗಮ ದಾಸೋಹ ಅಂದರೆ ಇಲ್ಲಿ ಸಮಾಜದ ದಾಸೋಹ, ಸಮಾಜ ಸೇವೆ ಅಂತ ಅಲ್ಲವೇ ಅಲ್ಲ. ಸಮಾಜ ಶುದ್ಧ ಮಾಡ್ತಕ್ಕಂಥದ್ದು. ಆಮೇಲೆ ವರ್ಗ ವರ್ಣ ಲಿಂಗಭೇದ ತಾರತಮ್ಯ ಇಲ್ಲದಂತೆ ಇವೆಲ್ಲವೂ ಕೂಡ ಇವರ ಸಮಾಜವಾದದ ಸೇರ್ಪಡೆಗಳೇ ಹೊರತು ಇದರಲ್ಲಿ ಯಾವುದೇ ಹುರುಳಿಲ್ಲ. ಯಾಕಂದರೆ ವಚನ ಸಾಹಿತ್ಯದಲ್ಲಿ, ವಚನ ತತ್ವ ಪ್ರತಿಪಾದನೆಯಲ್ಲಿ ಈ ಎಲ್ಲ ಅರ್ಥ ವಿಸ್ತರಣೆಗಳು ಅಲ್ಲಿಲ್ಲ. ಆಮೇಲೆ ನಾನು ಜಾತಿ ಸಮಾನತೆಯ ಕುರಿತಾದ ಇನ್ನೊಂದು ಅವರ ವಿಷಯ ಪ್ರಸ್ತಾಪಕ್ಕೆ ನಾನು ಬರ್ತಿದ್ದೀನಿ. ಅದ್ಯಾವುದು ಅಂತ ಹೇಳಿದರೆ, ಈ ಬಸವಣ್ಣನವರು ಎಲ್ಲ ಬೇರೆ ಜಾತಿಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಈ ಲಿಂಗಾಯತ ಧರ್ಮವನ್ನು ವಿಸ್ತರಿಸಿದರು. ನಿಜ. ಹೇಗೆ ನಿಜ ಅಂತ ಹೇಳಿದರೆ, ಅವರು ಏಕದೇವೋಪಾಸನೆಯನ್ನು ತರುವ ಕಾರಣಕ್ಕಾಗಿ ತಮ್ಮ ಪೂರ್ವ ಯುಗದಿಂದ ಜನಸಾಮಾನ್ಯರಲ್ಲಿ ಬಹಳ ಗಟ್ಟಿಯಾಗಿ ನೆಲೆಯೂರಿದಂಥ ಮಣ್ಣು ದೈವ ಮಸಣಿ ದೈವ ಎಂಬಂಥ ತಾಂತ್ರಿಕ ಪಂಥದ ಶಾಕ್ತಾಚರಣೆಗಳನ್ನು ಅವರು ಹಿಂದಕ್ಕೆ ಸರಿಸಿ, ಆ ಬಲೆಯಿಂದ, ಆ ಮೂಢಾಚರಣೆಗಳಿಂದ, ಯಾಕಂದರೆ ಅವೆಲ್ಲ ಭೀಭತ್ಸವಾದ ಮೂಢವಾದ ನರಬಲಿಯಂಥ ಆಚರಣೆಗಳೆಲ್ಲ ಇದ್ವು. ಅವುಗಳಿಂದ ಜನರನ್ನು ಹೊರಗೆ ತಂದು ಆ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ನೀಡಿ ಒಂದು ಧರ್ಮ, ಒಂದು ಧಾರ್ಮಿಕ ಸಮಾನತೆಯನ್ನು ತರಬೇಕು ಅನ್ನುವಂಥದ್ದು ಬಸವಣ್ಣನವರ ಮುಖ್ಯ ಧ್ಯೇಯವಾಗಿತ್ತು. ಆ ಕಾರಣಕ್ಕಾಗಿ ಅವರು ಏನು ಮಾಡಿದರು, ಲಿಂಗ ದೀಕ್ಷೆಯನ್ನು ಎಲ್ಲ ಜನರಿಗೆ ಅವರು ಅದನ್ನು ವಿಸ್ತರಿಸಿದರು, ಎಲ್ಲರಿಗೂ ವಿಸ್ತರಿಸಿದರು. ಇಲ್ಲಿ ಅವರು ಹೇಳಿದ್ರಲ್ಲ, ಭಕ್ತ ಮತ್ತು ಭವಿ ಅನ್ನುವಂಥ ಒಂದೇ ಭೇದವನ್ನು ಮಾಡಿದರು ಅವರು. ಒಂದು ಇಡೀ ಸಮಾಜ ಎರಡೇ ವರ್ಗವನ್ನು ಉಳ್ಳಂಥದ್ದು. ಒಂದು ಭಕ್ತ ವರ್ಗ, ಇನ್ನೊಂದು ಭವಿ ವರ್ಗ. ಈ ಭಕ್ತ ವರ್ಗ ಏನಿದೆಯಲ್ಲ, ಇದು ಎಲ್ಲ ಜಾತಿಗಳನ್ನು ಒಳಗೊಂಡಿದ್ದರೂ ಕೂಡ ಅಲ್ಲಿ ಜಾತಿ ಭೇದವಿಲ್ಲ. ನೋಡಿ, ಇದು ಶರಣತತ್ವದ ಜಾತಿ ಸಮಾನತೆ.
ಶರಣತತ್ವವು ಅಖಂಡ ಜಾತಿ ಸಮಾನತೆಯನ್ನು ಹೇಳಲಿಲ್ಲ. ಇದನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮಲ್ಲಿ ವಿದ್ವಾಂಸರಿಂದ, ಭಾಳಷ್ಟು ವಿದ್ವಾಂಸರಿಂದ, ಒಬ್ಬರಿಬ್ಬರಿಂದಲ್ಲ ಭಾಳಷ್ಟು ವಿದ್ವಾಂಸರಿಂದ ಇವನಾರವ ಎನ್ನುವಂಥ ವಚನ ಮತ್ತು ಆನುದೇವ ಹೊರಗಣವನು ಎನ್ನುವಂಥ ವಚನ ಇವು ಅಪಾರ್ಥಕ್ಕೆ ಎಡೆಯಾಗಿದ್ದಾವೆ. ಅಂದರೆ ಇವುಗಳನ್ನು ಅಪಾರ್ಥಕ್ಕೆ ಎಡೆಯಾಗಿದ್ದಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವುಗಳ ಮೂಲ ಪ್ರಸಂಗವನ್ನು ಬಿಟ್ಟು ಮೂಲ ಪ್ರಸಂಗದಿಂದ ಹೊರಗೆ ತಂದು ಅದನ್ನು ಅಖಂಡ ಸಾಮಾಜಿಕ ಸಮಾನತೆಯ ಸಂದೇಶವಾಗಿ ಅವರು ಬಳಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ವಚನದ ಮೂಲ ಸಂದರ್ಭದ ಅರ್ಥ ಏನಿದೆಯಲ್ಲ ಅದಕ್ಕೆ ಅದು ವಿಭಿನ್ನವಾದ್ದು. ಅದರ ಮೂಲ ಸಂದರ್ಭ ಏನು ಹಾಗಾದರೆ ಅಂದರೆ, ಬಸವಣ್ಣನವರು ಬಾಗೇವಾಡಿಯಿಂದ ತಮ್ಮ ತಂದೆಯ ಮನೆಯಿಂದ ಅವರು ಉಪನಯನವನ್ನು ಧಿಕ್ಕರಿಸಿ, ಅಂದರೆ ಅದು ದೀಕ್ಷೆ ಪಡೆಯೋದಕ್ಕಿಂತ ಮುಂಚೆಯೋ ಅಥವಾ ಪಡೆದ ಮೇಲೆ ಕಿತ್ತೆಸೆದರೂ ಆತನು ಶೂದ್ರ, ಅಥವಾ ಪಡೆದೇ ಇದ್ದರೂ ಶೂದ್ರ, ಉಪನಯನವಿಲ್ಲದ ಬ್ರಾಹ್ಮಣ ಶೂದ್ರ ಸಮಾನ ಅಂತ ಅವರ ವೇದಶಾಸ್ತ್ರಗಳು, ಅವರ ಸ್ಮೃತಿಗಳೆಲ್ಲ ಹೇಳ್ತವೆ. ಆದ್ದರಿಂದ ಉಪನಯನವಿಲ್ಲದ ಯಜ್ಞೋಪಧಾರಣೆ ಇಲ್ಲದೆ ಇರತಕ್ಕಂಥ ಒಬ್ಬ ಬಸವಣ್ಣ ಶೂದ್ರ ಸಮಾನನಾಗಿದ್ದ. ಆತ ಆ ಶೂದ್ರ ಸ್ಥಿತಿಯಲ್ಲಿ ಮನೆಯನ್ನು ತೊರೆದು ಕಪ್ಪಡಿಯ ಸಂಗಮನಾಥನ ಬಳಿಗೆ ಹೋದ. ಆ ಕಪ್ಪಡಿಯಲ್ಲಿ ಆಗಲೇ ಒಂದು ಶೈವ ಕೇಂದ್ರ ಆಗಿತ್ತದು. ಅದರಲ್ಲಿ ಕಲಬುರ್ಗಿಯವರು ಅದು ನಾಥ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ನಾಥರು ಇರಬಹುದು, ಬೇರೆ ಸನಾತನ ಶೈವರು, ವೈದಿಕ ಶೈವರು ಎಲ್ಲರೂ ಇರಬಹುದಲ್ಲಿ. ಇಲ್ಲಿ ಪ್ರಶ್ನೆ ಏನಂದರೆ, ಬಸವಣ್ಣನವರು ಇಂಥ ಸ್ಥಿತಿಯಲ್ಲಿ ಮನೆಯನ್ನು ತೊರೆದು ಕಪ್ಪಡಿಯ ಸಂಗಮನಾಥನ ಬಳಿಗೆ ಹೋದಾಗ ಅಲ್ಲಿ ಅವರು ಶೂದ್ರ ಸ್ಥಿತಿಯಲ್ಲಿ ಭಕ್ತರ ಬಾಗಿಲ ಮುಂದೆ ನಿಂತಿದ್ದರು. ಅವರು ಶೂದ್ರ ಸ್ಥಿತಿಯಲ್ಲಿ ಭಕ್ತರ ಬಾಗಿಲ ಮುಂದೆ ನಿಂತು, ನೋಡಿ, ನೀವು ನನ್ನನ್ನು ಅನ್ಯ ಎಂದು ಭಾವಿಸಬೇಡ್ರಿ, ನನ್ನನ್ನು ಬೇರೆ ಅಂತ ನೀವು ತಿಳ್ಕೊಬೇಡಿ, ನಿಮ್ಮವನು ಅಂತ ಭಾವಿಸಿಕೊಳ್ಳಿ, ನಿಮ್ಮ ಭಕ್ತ ಲೋಕಕ್ಕೆ ನನ್ನನ್ನು ಸೇರಿಸಿಕೊಳ್ಳಿ ಅನ್ನುವಂಥ ಅರ್ಥದಲ್ಲಿ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮನ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಅರ್ಥದಲ್ಲಿ ಆನುದೇವ ಹೊರಗಣವನು ಎನ್ನುವಂಥ ವಚನವೂ ಕೂಡ ಅದೇ. ಈ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಮ್ಮ ವಿದ್ವಾಂಸರು ಅದನ್ನು ಅಖಂಡ ಸಮಾಜದ ಸಮಾನತೆಯ ಸಂದೇಶವಾಗಿ ಆ ವಚನಗಳನ್ನು ಬಳಸ್ತಾ ಇದ್ದಾರೆ. ಇದು ಒಂದು. ಆಮೇಲೆ ಅದಲ್ಲದೆ ವಚನ ಸಾಹಿತ್ಯವೇ ಅಖಂಡ ಜಾತಿ ಸಮಾನತೆಯನ್ನು ಹೇಳ್ತಕ್ಕಂಥದ್ದು ಪೂರ್ಣ ತಪ್ಪು ಅರ್ಥಗ್ರಹಿಕೆ. ಇದು ಸುಳ್ಳದು. ಯಾಕೆಂದರೆ ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮ ತತ್ವಕ್ಕೆ ಭವಿಲೋಕ ಹೊರಗಿನದು. ಇಲ್ಲಿ ಭಕ್ತರಿಗೆ ಯಾವ ನೀತಿ ನಿಯಮಗಳನ್ನು ಅವರು ಬೋಧಿಸ್ತಾ ಇದ್ದಾರೋ ಅವ್ಯಾವೂ ಕೂಡ ಭವಿಗಳಿಗೆ ಸಂಬಂಧಪಡಲ್ಲ. ಭವಿ ಒಮ್ಮೆ ಭಕ್ತ ಆದ ಮೇಲೆ ಅವನು ವಾಪಸ್ಸು ಭವಿಲೋಕಕ್ಕೆ ಮರಳುವಂತಿಲ್ಲ. ಭಕ್ತನಾದ ಬಳಿಕ ಭಕ್ತ ಲೋಕದೊಳಗೆ ಅವನು ಜಾತಿ ಭೇದ, ವರ್ಗಭೇದ ಅಥವಾ ಇನ್ನೊಂದು ವರ್ಣಭೇದ ಮಾಡುವಂತಿಲ್ಲ. ವರ್ಣಭೇದ, ಲಿಂಗಭೇದ ಮತ್ತೊಂದು ಮಾಡುವಂತಿಲ್ಲ. ಇಲ್ಲೆಲ್ಲರೂ ಭಕ್ತರು ಸಮಾನರು, ಭಕ್ತರೆಲ್ಲರೂ ಸಮಾನರು. ಅವನು ಸ್ವಪಚೋಪಿ ಮುನಿಶ್ರೇಷ್ಠ, ಇದು ಅವರ ತತ್ವ. ಆ ಹೊಲಬಿಗನಾದೊಡೆ ಅವನ ಬಳಿಯಲ್ಲಿರ್ಬೋದು ಲೇಸು ಕಂಡಾಯ ಅನ್ನುವಂಥದ್ದು ಬಸವಣ್ಣನ ವಚನ. ಅವನು ಸನ್ಮಾರ್ಗಿಯಾಗಿದ್ದರೆ ಹೊಲಬಿಗನಾದೊಡೆ ಅಂತ, ಹೊಲಬಿಗನಾದೊಡೆ ಅವನ ಬಳಿಯಲ್ಲಿರ್ಬೋದು ಲೇಸು ಕಂಡಾಯ ಅನ್ನುವಂಥದ್ದು ಬಸವಣ್ಣನವರ ವಚನ. ಆದ್ದರಿಂದ ಬಸವಣ್ಣನವರು ಪ್ರತಿಪಾದಿಸಿದಂಥ ಜಾತಿ ಸಮಾನತೆ ಅನ್ನುವಂಥದ್ದು ಭಕ್ತ ಲೋಕದ ಸೀಮೆಯನ್ನು ಒಳಗೊಂಡಿದೆ. ಭಕ್ತ ಲೋಕದ ಸೀಮೆಯಾಚೆಗೆ ಶರಣತತ್ವದ ಸಮಾನತೆಯ ತತ್ವ ಅದು ಅಪ್ಲೈ ಆಗಲ್ಲ, ಅದನ್ನು ಅನ್ವಯಿಸಲಿಕ್ಕೆ ಬರಲ್ಲ. ಏಕೆಂದರೆ ಅಲ್ಲಿ ಭವಿಲೋಕ ಅಂದರೆ ಅದು ವೈವಿಧ್ಯಮಯವಾದ ಸಾಂಸ್ಕೃತಿಕ ಲೋಕ. ಅಲ್ಲಿ ಏಕದೇವೋಪಾಸನೆ ಇಲ್ಲ, ಇಂಥದ್ದೇ ಆಹಾರ ಊಟ ಮಾಡಬೇಕಂತ ಇಲ್ಲ, ಅಥವಾ ಇದನ್ನೇ ಪಾನೀಯ ಕುಡಿಬೇಕು ಅಥವಾ ಇದು ಕುಡಿಬಾರದು ಅಂತ ನಿಷೇಧಗಳಿಲ್ಲ. ಕೆಲವು ಹೆಂಡ ಕುಡಿಯ ದೇವರುಗಳಿದ್ದಾವೆ, ಹೌದಾ. ಅನೇಕ ಮಧ್ಯಮಾಂಸ ಶಾಕ್ತ ತಾಂತ್ರಿಕ ಪರಂಪರೆಯಲ್ಲಿ ಪಂಚಮಕಾರಗಳು ಬಹಳ ಮುಖ್ಯ. ಪಂಚಮಕಾರಗಳ ಇಲ್ಲದೆ ಅಲ್ಲಿ ಆಚರಣೆಗಳೇ ಇಲ್ಲ. ಆದ್ದರಿಂದ ಅಲ್ಲಿಯದೇ ಬೇರೆ, ಅದು ಅತಿಮಾರ್ಗಿಕ, ಅತಿ ಭೀಭತ್ಸವಾದ ಆಚರಣೆಗಳನ್ನು ಉಳ್ಳಂಥದ್ದು ಈ ಭವಿ ಸಂಸ್ಕೃತಿಯ ಲೋಕ. ಇನ್ನೊಂದು ಕಡೆ ಸ್ವತಃ ವೀರಶೈವರಿಗೆ ಅಥವಾ ಲಿಂಗಾಯತರಿಗೆ ಅಥವಾ ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮದ ದೃಷ್ಟಿಯಲ್ಲಿ ಶೈವನೂ ಕೂಡ, ಶೈವ ಗುರುವಿರಲಿ, ಶೈವ ಆರಾಧಕನಿರಲಿ, ಅವನು ಕೂಡ ಒಬ್ಬ ಭವಿಯೇ. ಯಾಕಂದರೆ ಬಸವಣ್ಣ, ಅದರಲ್ಲೂ ಚನ್ನಬಸವಣ್ಣ ಚೆನ್ನಾಗಿ ಹೇಳ್ತಾನೆ. ಏನಂತ ಹೇಳಿದರೆ, ನೀನು ಶೈವ ಗುರುವಿನಿಂದ ದೀಕ್ಷೆ ಪಡೆದರೆ ನೀನು ಭಕ್ತನಾಗಲ್ಲ, ನೀನು ವೀರಶೈವ ಗುರುವಿನಿಂದ ದೀಕ್ಷೆಯನ್ನು ಪಡಿಬೇಕು, ಹಂಗಾದ್ರೆ ಮಾತ್ರ ನೀನು ಭಕ್ತ ಅಂತ ಹೇಳ್ತಾನೆ. ಅದರಿಂದ
ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮತತ್ವದ ದೃಷ್ಟಿಯಿಂದ ಶೈವವೂ ಕೂಡ ಭವಿಯೇ, ಬ್ರಾಹ್ಮಣವೂ ಭವಿಯೇ, ಬೌದ್ಧವೂ ಭವಿಯೇ, ಜೈನವೂ ಭವಿಯೇ, ಶಾಕ್ತ ಪರಂಪರೆಯರೆಲ್ಲರೂ ಭವಿಯೇ. ಆದ್ದರಿಂದ ಭಕ್ತ ಲೋಕಕ್ಕೆ ಶರಣರು ಹೇಳುವ ಸಮಾನತೆಯ ತತ್ವ ಈ ಉಳಿದ ಅಖಂಡವಾದ ಈ ಭವಿ ಸಮಾಜ ಏನಿದೆಯಲ್ಲ, ಯಾಕಂದರೆ ಭಕ್ತಲೋಕ ಸಣ್ಣ ಘಟಕ ಇದು. ವೀರಶೈವ ಸಮಾಜ ಅಥವಾ ಲಿಂಗಾಯತ ಸಮಾಜ ಅಥವಾ ಶರಣರು ಪ್ರತಿಪಾದಿಸಿ ಕಟ್ಟ ಬಯಸಿದಂಥ ಭಕ್ತಲೋಕ ಭಾಳ ಕಿರಿದಿದೆ. ಇದೊಂದು ಸಣ್ಣ ಘಟಕ. ಈ ಘಟಕದ ಆಚೆಗೆ ಇರುವ ಬಹಳ ವಿಸ್ತಾರವಾದ ಆ ಭವಿ ಸಮಾಜ ಏನಿದೆಯಲ್ಲ, ಅಲ್ಲಿಗೆ ಈ ತತ್ವಗಳು ಅನ್ವಯ ಆಗಲ್ಲ. ಆದ್ದರಿಂದ ಇದನ್ನು ಅಖಂಡ ಸಮಾಜಕ್ಕೆ ಅನ್ವಯಿಸಿ ಮಾತಾಡ್ತಕ್ಕಂಥದ್ದು ಇದೊಂದು ತಪ್ಪು ಗ್ರಹಿಕೆ, ಮತ್ತು ಇದನ್ನು ನಾವು ಮಿಸ್ಅಪ್ಲೈ ಮಾಡ್ತಾ ಇದ್ದೀವಿ ಅಂತ, ಆ ತತ್ವವನ್ನು ಮಿಸ್ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೇ. ಆದ್ದರಿಂದ ಇಷ್ಟು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ.